ಉಳಿಸನ್ನ, ನಾನತ್ವವನ್ನು ಬಿಡಿಸಣ್ಣ, ಭಸ್ಮವ ನಮಗೆ ನೀಡನ್ನ, ಭಸ್ಮವ ನಮಗೆ ನೀಡಣ್ಣ. ಮಹಿಮಾ ಪುರುಷನು ನೀನನ್ನ, ಮಹಿಮಾ ಪುರುಷನು ನೀನಣ್ಣ, ವಚನದ ಅಮೃತ ಉಣಿಸನ್ನ, ವಚನದ ಅಮೃತ ಉಣಿಸಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ, ಧರ್ಮದ ದಾರಿಗೆ ನಡೆಸಣ್ಣ. ಶರಣರ ಬಳಗಕ್ಕೆ ಹಿರಿಯನ್ನ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಅದು ವಿವೇಕಾನಂದರ ಮಾತು ಮಾತ್ರ, ಇದುವರೆಗೂ ಯಾರ್ದು ಆಗಲಿಲ್ಲ, ಮುಂದೆ ಯಾರ್ದಾದ್ರೂ ಆಗಬಹುದು ಅಂತ ನನಗಂತೂ ಗೊತ್ತಿಲ್ಲ, ಆದರೂ ಆಗ್ಬೋದೇನೋ. ಆದರೆ ವಿವೇಕಾನಂದರು ಆ ಥರದೊಂದು ಅದ್ಭುತವನ್ನು ಮಾಡಿದ್ರು. ಮಿತ್ರ, ವಿವೇಕಾನಂದರು ಚಿಕಾಗೋದಲ್ಲಿ ಏನು ಮಾಡಿದ್ರು, ಏನು ಮಾತನಾಡಿದ್ರು, ಹಿಂದೂ ಧರ್ಮವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ರು, ಎಲ್ಲವೂ ಆಯ್ತಲ್ಲ. ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬರಬೇಕಾದಾಗ ಎರಡು ಡಿವೈಡ್ ಮಾಡಿ ನೋಡ್ಬೇಕು ನೀವು. ಮೊದಲನೇದು, ವಿವೇಕಾನಂದರು ಇಲ್ಲಿಂದ ಚಿಕಾಗೋ ಹೋಗಿದ್ದು. ಎರಡನೇದು, ಚಿಕಾಗೋದಿಂದ ವಾಪಸ್ ಭಾರತಕ್ಕೆ ಬಂದ್ಮೇಲೆ ವಿವೇಕಾನಂದರು ಕಂಡು ಬಂದ ಪರಿವರ್ತನೆಗಳು ಅಂತ. ಮೊದಲನೇದು, ಇಲ್ಲಿಂದ ಹೋಗಬೇಕಾದಾಗ ವಿವೇಕಾನಂದರು ಹೀನ ದೀನ ಕೃಪಣರಾಗಿ ಹೋಗಲಿಲ್ಲ. ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ಯಾಕೆ ಚಿಕಾಗೋಗೆ ಹೋಗಬೇಕು ನೀವು ಅಂದರೆ, ನನ್ನ ದೇಶದ ಶ್ರೇಷ್ಠ ಧರ್ಮವನ್ನು ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ಸಂಪತ್ತಿದೆಯಲ್ಲ ಅದನ್ನು ತಗೊಂಡು ಬಂದು ನನ್ನ ಬಡವರ ಉದ್ಧಾರ ಮಾಡಬೇಕು ಅಂತ ತಗೊಳ್ಲಿಕ್ಕೆಲ್ಲ ಹೋಗೋದು, ನಾನು ಕೊಡ್ಲಿಕ್ಕೆ ಹೋಗೋದು. ಅವರಿಗೆ ಆ ಶ್ರೇಷ್ಠ ಧರ್ಮದ ಪರಿಕಲ್ಪನೆಯೇ ಇಲ್ಲ, ನಾನು ಅದನ್ನು ಕೊಡ್ತೀನಿ, ಅವ್ರ ಹತ್ರ ಇರುವಂಥ ಸಂಪತ್ತನ್ನ, ಲೌಕಿಕ ಸಂಪತ್ತನ್ನು ತೆಗೆದುಕೊಂಡು ಬರ್ತೀನಿ ಎನ್ನುವಂಥ ಆ ಕಾನ್ಫಿಡೆನ್ಸ್ ನೊಂದಿಗೆ ಅಲ್ಲಿಗೆ ಹೋಗಿರುವಂಥ ಹೊತ್ತಿನಲ್ಲಿ ವಿವೇಕಾನಂದರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ನಡಿಬೇಕಾಗಿದೆ. ತುಂಬ ಜನ ತರುಣರು ನಾವಿದ್ದೀವಿ, ನಾವು ವಿವೇಕಾನಂದರ ಆದರ್ಶದ ಆ ಭಾವನೆಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ತ್ಯಾಗ ಮತ್ತು ಸೇವೆಯ ಕಲ್ಪನೆ ಏನು ಕೊಟ್ಟರು ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕರೆ ಕೊಡ್ತೀನಿ, ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೀವನದಲ್ಲಿ ಸೇವಾ ಮಾರ್ಗವನ್ನು ಒಂದು ಶ್ರೇಷ್ಠ ಮಾರ್ಗವಾಗಿ ಬಯಸ್ಕೊಂಡು ನಡೆಯೋದಕ್ಕೆ ಶುರು ಮಾಡಿ. ನೀವು ಮಾಡುವ ಎಲ್ಲ ಕೆಲಸ ಹಾಗೆ ಇರಲಿ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಗಿ, IAS ಆಗಿ, ಏನಾದರೂ ಆಗಿ, ಆದರೆ ಜೀವನದ ಒಂದು ದೊಡ್ಡ ಭಾಗ ಸೇವೆಗೆ ಅಂತ ಮೀಸಲಾಗಿಡಬೇಕು. ಭಾಳ ಖುಷಿ ಅಂದರೆ ಫೇಸ್ಬುಕ್ಕು ವಾಟ್ಸಪ್ ಬಂದ ಮೇಲೆ ಸೇವೆ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆಂದರೆ ಸೇವೆ ಮಾಡ್ತಾ ಮಾಡ್ತಾ ಫೋಟೋ ತೆಕ್ಕೊಂಡ್ರೆ ಅದನ್ನು ವಾಟ್ಸಪ್ ಡಿ ಪಿ ಮಾಡ್ಬೋದು ಅನ್ನೋಂಥ ವಿಶ್ವಾಸ ಅವರಿಗಿದೆ ಅನ್ನೋ ಕಾರಣಕ್ಕೆ. ನಾನು ನೋಡಿದ್ದೀನಿ ಎಷ್ಟು ಜನ ಈ ಫ್ಲಡ್ಸ್ ಆ್ಯಕ್ಟಿವಿಟಿಗೆ ಸೇವೆ ಮಾಡಲಿಕ್ಕೆ ಅಂತ ಬಂದರು. ಭಾಳ ಸಂತೋಷ ನನಗೆ. ಫೈನ್, ವಾಟ್ಸಪ್ಗೆ ಡಿ ಪಿ ಹಾಕ್ಕೊಳ್ಳಿಕ್ಕಾದರೂ ಸೇವೆ ಮಾಡಲಿಕ್ಕೆ ಶುರು ಮಾಡಿ. ಆಮೇಲೆ ವಾಟ್ಸಪ್ಪು ಬೇಡ, ಏನು ಬೇಡ, ಸೇವೆಯಲ್ಲಿರುವಂಥ ಆನಂದ ವಾಟ್ಸಪ್ನ ಲೈಕ್ಗಳಲ್ಲೂ ಇಲ್ಲ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಬಂದರೂ ಪರವಾಗಿಲ್ಲ, ಒಂದು 4 ಜನರ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯಾರು ನಿಮ್ಮ ಮನೆಯ ಪಕ್ಕದಲ್ಲೇ ಒಬ್ಬ ಅನಕ್ಷರಸ್ಥನಿದ್ದು ನೀವು ಚೆನ್ನಾಗಿ ಓದ್ತಾ ಇದ್ರೆ, ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ ಸ್ವಾಮೀಜಿ. ನಿಮಗೆಲ್ಲ ಎಜುಕೇಷನ್ ಸಿಕ್ಕಿದೆ, ಬೇಕಾದ್ದೆಲ್ಲವೂ ಸಿಕ್ಕಿದೆ, ಮನೆ ಪಕ್ಕದಲ್ಲಿ ಎಜುಕೇಷನ್ ಇಲ್ಲದೆ ಇರೋನಿಗೆ ಒಂದು 4 ಅಕ್ಷರ ಕಲಿಸ್ಲಿಕ್ಕಾಗಲಿಲ್ವಾ? ನೀವು ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಮನೆ ಪಕ್ಕದಲ್ಲಿದ್ದವನು ಹಸ್ಕೊಂಡು ಸಾಯ್ತಾನೆ ಅಂತಂದರೆ ನೀವು ಮಹಾದ್ರೋಹಿಗಳು ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬೈತಾರೆ. ಹಿಂಗಿರುವಾಗ ನಾವು ಸ್ವಾಮಿ ವಿವೇಕಾನಂದರ ಆ ಚಿಂತನೆಯನ್ನು ಬಳಸ್ಕೊಂಡು ಮನುಕುಲದ ಒಳಿತಿಗೋಸ್ಕರ ದುಡಿಬೇಕು ಅಂತ ಸ್ವಾಮೀಜಿನೇ ಉತ್ತರ ಕೊಡ್ತಾರೆ. ಇದಕ್ಕೆ ಭಾಳ ಚೆನ್ನಾಗಿದೆ. ಭಾಳ ಜನರ ಪ್ರಶ್ನೆ ಇದೆ, ನಾವು ಮೊದಲು ಬೇರೆಯವ್ರದ್ದನ್ನು ನೋಡಬೇಕೋ ನಮ್ಮದನ್ನೇ ನೋಡ್ಕೋಬೇಕೋ ಸರ್? ನಮ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಬೇರೆಯವರದ್ದಲ್ಲ. ಸ್ವಾಮೀಜಿ ಹೇಳ್ತಾರೆ, ಅಖಂಡವಾಗಿರುವಂಥ ಅಗಾಧವಾಗಿರುವಂಥ ಸಮಸ್ಯೆಯೊಂದಿಗೆ ಯಾವತ್ತು ನೀವು ಒಂದಾಗ್ಲಿಕ್ಕೆ ಹೋಗ್ತೀರೋ ಅವತ್ತು ನಿಮ್ಮ ಸಮಸ್ಯೆ ಸಹಜವಾಗಿ ಸಾಲ್ವ್ ಆಗಿಬಿಡುತ್ತೆ. ಹೀಗಾಗಿ ಇತರರ ಕಣ್ಣೀರು ಒರೆಸುವ ದಾರಿಯಲ್ಲಿ ನಾವು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತೀವೋ ಆಗ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಂಥ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ರು. ಇವತ್ತು ಆ ಭಾರತ ಮೈ ದಳಿತಾ ಇದೆ, ಕಣ್ಣೆದುರಿಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವಗುರುತ್ವದ ಪಥದಲ್ಲಿ ನಮ್ಮ ಭಾರತ
ಪ್ರಬಲವಾಗಿ ಹೆಜ್ಜೆ ಹಾಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆಲ್ಲವೂ ಮೂಲ ಸ್ರೋತವಾದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಸದಾಕಾಲ ಋಣಿಯಾಗಿರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮೈಸೂರು ರಾಮಕೃಷ್ಣ ಮಠದವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ದಿವ್ಯತ್ರಯರಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ದೇವರು ಯಾರಿಗೆ ಇಷ್ಟಪಡ್ತಾನ? ನಮಗೆಲ್ಲ ಏನು ಅನ್ನಿಸ್ತದೆ, ಯಾರು ಅಭಿಷೇಕ ಮಾಡ್ತಾರ ಅವ್ರಿಗೆ ದೇವರು ಇಷ್ಟಪಡ್ತಾನೆ, ಯಾರು ತುಪ್ಪದ ದೀಪ ಹಚ್ತಾರೆ ಅವ್ರಿಗೆ ಇಷ್ಟಪಡ್ತಾನೆ, ಯಾರು ಕರಿಗಡಬ ಹೋಳಿಗೆ ಮಾಡಿ ನೈವೇದ್ಯ ಹಿಡಿತಾರ ಅವ್ರಿಗೆ ಇಷ್ಟಪಡ್ತಾನೆ. ಇದಕ್ಕಿಂತ ಹೆಚ್ಚಾಗಿ ಯಾರು ಗುಡಿ ಕಟ್ಟಿಸ್ತಾರೆ ಅವ್ರಿಗೆ ಇಷ್ಟಪಡ್ತಾನೆ ಅಂತ ನಾವೆಲ್ಲ ನಂಬ್ಕೊಂಡು ಬಂದಿದ್ದೀವಿ. ದೇವರು ಅಭಿಷೇಕ ಮಾಡೋರಿಗೂ ಅಷ್ಟು ಇಷ್ಟಪಡೋದಿಲ್ಲ, ದೇವರು ನೈವೇದ್ಯ ಹಿಡಿಯೋರಿಗೆ ಅಷ್ಟು ಇಷ್ಟಪಡೋದಿಲ್ಲ, ದೇವರು ಗುಡಿ ಕಟ್ಟಿಸೋರಿಗೆ ಇಷ್ಟಪಡೋದಿಲ್ಲ. ದೇವ್ರು ಯಾರಿಗೆ ಇಷ್ಟಪಡ್ತಾನಂದ್ರೆ ಗುಡಿ ಕಟ್ಟಿಸೋರಿಗಿಂತ ಗಿಡ ಹಚ್ಚೋರಿಗೆ ಭಾಳ ಇಷ್ಟಪಡ್ತಾನೆ. ಯಾಕೆ ಗಿಡ ಹಚ್ಚೋರಿಗೆ ಅಷ್ಟು ಇಷ್ಟಪಡ್ತಾನಂದ್ರೆ, ಈಗ ನೀವು ನೋಡಿ, ನಾವೆಲ್ಲ ಬೇರೆ ಬೇರೆ ಸಂಪ್ರದಾಯ ಧರ್ಮಗಳಿಗೆ ನಂಬಿಕೊಂಡು ಬಂದೀವಿ. ಈಗ ಗುಡಿ ಕಟ್ಟಿಸ್ತಾರೆ, ಗುಡಿ ಕಟ್ಟಿಸಿದ್ರೆ ಆ ಗುಡಿಯಾಗ ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಈಗ ಮಸೀದಿ ಕಟ್ಟಿಸ್ತಾರೆ, ಮಸೀದಿಯೊಳಗೆ ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಒಂದು ಗುರುದ್ವಾರ ಕಟ್ಟಿಸ್ತಾರೆ, ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಒಂದು ಚರ್ಚ್ ಕಟ್ಟಿಸ್ತಾರೆ, ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಆದ್ರೆ ಒಂದು ಗಿಡದ ನೆರಳ ಅಂದರೆ ಎಲ್ಲ ಧರ್ಮದವರು ಆ ಗಿಡದ ಕೆಳಗೆ ನಿಲ್ತಾರೆ. ಒಂದು ಗಿಡ ಅಂದರೆ ನಿಜವಾದ ಮಾನವ ಧರ್ಮ ಪೀಠ ಅದು. ಆ ಗಿಡಕ್ಕೆ ಯಾವ ಜಾತಿ ಧರ್ಮಗಳ ಬಂಧನ ಇಲ್ಲ. ಅದಕ್ಕಾಗಿಯೇ ಈ ವೃಕ್ಷದ ಜಾಥಾಕ್ಕೆ ಏನು ಹೆಸರು ಕೊಟ್ಟಾರ? ಧ್ಯೇಯವಾಕ್ಯ ಓದಿರಿಲ್ಲ ನೀವು? ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ, ಲಕ್ಷ ದೀಪೋತ್ಸವ. ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ, ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ. ಇದು ಧ್ಯೇಯವಾಕ್ಯ. ಇದು ದೇವರು ಗಿಡ ಹಚ್ಚೋರ್ನ ಇಷ್ಟಪಡ್ತಾನೆ. ನೀವು ನೋಡಿ, ನಮ್ಮಲ್ಲಿ ಇಡೀ ವಿಶ್ವದ ಒಂದು ಸರ್ವೆ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಗಿಡ ಬರಬೇಕು? ನಿಮಗೆ ಮಕ್ಕಳು ಹೇಳಿದಿರ್ಬೋದು, ನನಗೆ ಗೊತ್ತಿಲ್ಲ. ಕೆನಡಾ ದೇಶ ವಿಶ್ವದಲ್ಲೇ ನಂಬರ್ 1. ಅಂದರೆ ಕೆನಡಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು 8,953 ಗಿಡ ಒಬ್ಬ ವ್ಯಕ್ತಿಗೆ ಬರ್ತಾವೆ. ರಷ್ಯಾ ದೇಶದಲ್ಲಿ ಸುಮಾರು 4,400ಕ್ಕಿಂತ ಹೆಚ್ಚು ಗಿಡ ಬರ್ತಾವೆ. ಅಮೇರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 700ಕ್ಕಿಂತ ಹೆಚ್ಚು ಗಿಡ ಬರ್ತಾವೆ. ಚೈನಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 102 ಗಿಡ ಬರ್ತಾವೆ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಬರೀ 28 ಗಿಡ ಅಷ್ಟೇ ಬರ್ತಾವೆ. ಅದಕ್ಕೆ ನಾವು ಕೊನೆ ಸ್ಥಾನದೊಳಗದೀವಿ. ನಂಬರ್ 1 ಆಗಬೇಕಲ್ಲ. ಎಲ್ಲಿಂದ ಶುರು ಆಗ್ಬೇಕದು? ಸಂಸತ್ತಿನೊಳಗೆ ಸಪ್ಪಳ ಆದ್ರೆ ಆಗೋದಿಲ್ಲ, ಕೊಪ್ಪಳದಾಗ ಸಪ್ಪಳ ಆಗ್ಬೇಕಂದ್ರೆ ಎಲ್ಲ ಕಡೆ ಸಪ್ಪಳ ಆಗ್ಬೇಕು. ದೇಶ ಮಾಡಲಿ ಬಿಡಲಿ ಪ್ರಶ್ನೆ ಇಲ್ಲ, ನಾವು ಮಾಡುವ. ದೇಶ ಮಾಡಲಿ ಬಿಡಲಿ ಪ್ರಶ್ನೆ ಇಲ್ಲ, ನಾವೆಲ್ಲರೂ ಮಾಡುವ. ನಾವೆಲ್ಲ ಸಂಕಲ್ಪ ಮಾಡುವ. ನೋಡಿ, ಇವತ್ತು ನೀವು ಸುಮಾರು 10,000 ಹುಡುಗರು ಸೇರಿರಿ. ನೀವು ಹೇಳ್ಬೋದು 10,000 ಮಂದಿ ಅಂತ ಹೆಂಗೆ ಲೆಕ್ಕ ಇಟ್ಟಿರಿ ನೀವು ಅನ್ಬೋದು. ಅವು ಬಿಸ್ಕಿಟ್ ಪ್ಯಾಕ್ ಮೇಲೆ ಲೆಕ್ಕ ಇಟ್ಟಾರ ಅವ್ರು. ನೀವು ಎಷ್ಟು ತೊಗೊಂಡಿರ? ನಿಮ್ಮನ್ನು ತಲೆ ಹಿಡಿದು ಎಣಿಸೋದಿಲ್ಲ, ನಿಮ್ಮ ಬಾಯಿ ಹಿಡಿದು ಎಣಿಸ್ತಾರ. ಸುಮಾರು 10,000 ವಿದ್ಯಾರ್ಥಿಗಳು 1,00,000 ಗಿಡ ಅದಾವ. ಒಬ್ಬೊಬ್ಬರು 10 ಗಿಡ ಹಚ್ಚಿಬಿಟ್ರೆ 1,00,000 ಗಿಡ 1 ತಾಸ್ನಾಗ ಹಚ್ಬೋದು. ನಾವೇನು ಭಾಳ ದೊಡ್ಡ ಜಾಥಾ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮದೊಂದು ಸಂಕಲ್ಪ,
ನಾವು ಅಜ್ಜನ ಜಾತ್ರೆಯಲ್ಲಿ ಒಂದೊಂದು ಸಂಕಲ್ಪ ಮಾಡ್ತೀವಿ. ಈ ವರ್ಷ ಒಂದು ಸಂಕಲ್ಪ, ನಾನು ಈ ವರ್ಷ 10 ಗಿಡ ಹಚ್ಚುವೆ. ಇಷ್ಟಾದ್ರೆ ಮುಗಿತಲ್ಲ. ಇದು ಎಲ್ಲ ನಿಸರ್ಗ. ಕೊಪ್ಪಳ ಕಾಶ್ಮೀರ ಆಗ್ತದೆ 1 ಲಕ್ಷ ಗಿಡ ಹಚ್ಚಿದ್ರೆ. ಸೊ ಅಷ್ಟು ವೈಭವಪೂರ್ಣವಾಗಿ ಕಾಣ್ತದೆ. ಅಷ್ಟೇ ಅಲ್ಲ, ಇವತ್ತು ನೀವು ನೋಡ್ರಿ, ಒಂದು ಗಿಡ ಎಷ್ಟು ಕೆಲಸ ಮಾಡ್ತದಂದ್ರೆ, ಒಬ್ಬ ಮನುಷ್ಯನಿಗೆ ದಿವಸ ಆಮ್ಲಜನಕ ಬೇಕಲ್ಲ, ಒಬ್ಬ ಮನುಷ್ಯ ಎಷ್ಟು ಆಮ್ಲಜನಕ ಅಂದ್ರೆ ಗೊತ್ತೈತಿಲ್ಲ ನಿಮಗೆ? ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಆಮ್ಲಜನಕ ಬೇಕು ಅಂದ್ರೆ, ಇವತ್ತು ನೀವು ದಿವಸ 3 ಸಿಲಿಂಡರ್ ಬಳಸಿದ್ರೆ ಎಷ್ಟು ಗ್ಯಾಸ್ ಹೋಗ್ತದೆ ಅಷ್ಟು ಆಕ್ಸಿಜನ್ ಪ್ರಮಾಣ ಒಬ್ಬ ಮನುಷ್ಯನಿಗೆ ಬೇಕಂತ. ಅಂದ್ರೆ ಒಬ್ಬ ಮನುಷ್ಯ ದಿವಸ ಅಕಸ್ಮಾತ್ ನಮಗೆ ರೊಕ್ಕ ಕೊಟ್ಟ ಗಾಳಿ ಖರೀದಿ ಮಾಡೋದು ಬಂತಂದ್ರೆ, ಮುಂದೆ ನೀವು ಗಿಡ ಹಚ್ಚದೇ ಇದ್ರೆ ಡೆಫಿನೆಟ್ಲಿ ಬರ್ತೈತಿ. ಒಬ್ಬ ಮನುಷ್ಯಗೆ ದಿವಸ 3 ಸಿಲಿಂಡರ್ ಬೇಕಾಗ್ತೈತಿ ಗಾಳಿ ಆಡ್ಸಕ್ಕೆ, ಉಸಿರಾಡಿಸ್ಲಿಕ್ಕೆ. ಒಂದು ಸಿಲಿಂಡರ್ ಬೆಲೆ ಎಷ್ಟೈತಿ? ಈಗ 800 ರೂಪಾಯಿ ಐತಿ. ಅಂದ್ರೆ ದಿವಸ ನಿಮಗೆ ಬರೇ ಉಸಿರಾಡಕನ 2500 ರೂಪಾಯಿ ಬೇಕಾಗ್ತೈತಿ. ಒಳ್ಳೆ ಗಾಳಿ ತಗೊಳ್ಲಿಕ್ಕೆನೆ 2500 ರೂಪಾಯಿ ಬೇಕಾಗ್ತೈತಿ. ಸೊ ಒಂದು ದಿವಸಕ್ಕೆ 2500 ಅಂದ್ರೆ ಒಂದು ತಿಂಗಳಿಗೆ 70-80 ರೂಪಾಯಿ ಬರೀ ನೀವು ಎಷ್ಟಕ್ಕೆ ಕೊಡಬೇಕು? ಒಂದು ವರ್ಷಕ್ಕೆ ಎಷ್ಟು ಕೊಡಬೇಕು? 9 ರಿಂದ 10 ಲಕ್ಷ ಕೊಡಬೇಕು. ಅಕಸ್ಮಾತ್ ನೀವು ಒಂದು 60 ವರ್ಷ ಗಾಳಿ ಚಲೋ ಉಳಿತು ಅಂದ್ರೆ ಬದುಕಿದ್ರ ಎಷ್ಟು? 5 ರಿಂದ 6 ಕೋಟಿ ರೂಪಾಯಿ ಬರೀ ನಾವು ಗಾಳಿ ಕೊಡ್ಬೇಕಾಗ್ತೈತಿ ಚಲೋ ಗಾಳಿ ತಗೊಳಕ್. ಇದು ನಿಸರ್ಗದತ್ವವಾಗಿ ನಮ್ಗೆ ಇಷ್ಟೆಲ್ಲ ಸಿಕ್ಕೈತೆ ಇಲ್ಲೋ? ಅದಕ್ಕೆ ನಾವೇನೋ ಮಾಡೋದು ಬೇಕಾಗಿಲ್ಲ. ನಿಸರ್ಗ ಅಷ್ಟು ಒಳ್ಳೆ ಕೆಲಸ ಮಾಡ್ತೈತಿ. ನಾವು ಗಿಡ ಹಚ್ಚು ಕೆಲಸ ಮಾಡಬೇಕು. ಇದು ನಿಸರ್ಗಕ್ಕೂ ಮತ್ತು ದೇವರಿಗೂ ಇಬ್ಬರೂ ಪ್ರೀತಿ ಪಡುವಂಥ ಕೆಲಸ. ನನಗೊಂದು ವಿಶ್ವಾಸ ಇದೆ, ಏನಂದ್ರೆ ನಮ್ಮ ಮಕ್ಕಳು ನೀವೆಲ್ಲ ಅಷ್ಟೆಲ್ಲ ಆಸಕ್ತಿಯಿಂದ ಇದನ್ನು ಮಾಡ್ತೀರಿ ಅಂದರೆ ನೀವು ಮಾಡ್ತೀರಿ ಅಂತ ನನಗೆ ಪಕ್ಕ ಇದೆ. ಯಾಕಂದರೆ ನಾವು ಎಷ್ಟು ಜಾಥಾ ಮಾಡ್ಕೊಂಬಂದಿವೆಲ್ಲ. ನೀವು ಜಲದೀಕ್ಷೆ ಜಾಥಾ ನೋಡಿದ್ರಿ ಹೋದ ವರ್ಷ, ನೀವು ಜಲದೀಕ್ಷೆ ಜಾಥಾ ಮಾಡಿದ್ರಿ. ದೇವ್ರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಅದಾನಂದ್ರೆ ಎಲ್ಲ ಕೆರಿನ ತುಂಬಿಸಿಬಿಟ್ಟಾತ್ ನಮ್ಮ ಡಿಸ್ಟಿಕ್ಕಿನ. ಅದು ಯಾರ ಮುಖ ನೋಡ್ಯಾರೆ ಮಳೆ ಬಂದೈತಂತಲ್ಲ, ನಮ್ಮ ಮುಖ ನೋಡಿದ್ರಂತೂ ಮೊದಲ ಬರೋದಿಲ್ಲ. ದೇವರು ಯಾರಿಗೆ ನೋಡಿ ಮಳೆ ಸುರಿಸನ ಅಂದ್ರೆ, ಇಷ್ಟೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೋದ ವರ್ಷ ಮಳೆ ಬರಲಿ ಅಂತ ಜಲದೀಕ್ಷದೊಂದು ಜಾಥಾ ಮಾಡ್ಯಾವಲ್ಲ, ನಿಮ್ಮ ಮುಖ ನೋಡಿ ಅವ ಕೆರಿ ಹಳ್ಳ ಎಲ್ಲ ತುಂಬಿಸನ. ಇದು ಪ್ರತಿ ವರ್ಷ ಇವೆಲ್ಲ ಕೆಲಸ ಮಾಡ್ಲಿಕ್ಕೆ ಯಾರು ಪ್ರೇರಣೆ ಅಂದ್ರೆ ನೀವ ಪ್ರೇರಣೆ ಅಷ್ಟೆ. ನಿಮ್ಮ ಪ್ರೇರಣೆಯೇ ದೊಡ್ಡ ಪ್ರೇರಣೆ, ಇದಕ್ಕೆ ಯಾರೂ ಬೇಕಾಗಿಲ್ಲ. ಜನರಿಗೆಲ್ಲ ಅನಿಸ್ತಿರ್ತೈತಿ ಯಾವಾಗ ಜಾತ್ರೆಪ್ಪ ಅಂದ್ರೆ, ಯಾವಾಗ ಗವಿಸಿದ್ದಪ್ಪಜ್ಜನ ತೇರು ಎಳಿತಿರ್ತೈತಲ್ಲ ಅವಾಗ ಜಾತ್ರೆ ಅಂತಿರ್ತಾರೆ. ಆದ್ರೆ ನನಗೆ ವೈಯಕ್ತಿಕವಾಗಿ ಜಾತ್ರೆ ಸಿಗೋದು ಎಂದ 10,000 ಮಕ್ಕಳು ಒಂದು ಸಾಮಾಜಿಕ ಸಮಸ್ಯೆ ಇಟ್ಟುಕೊಂಡು ನಾವೆಲ್ಲ ಇದನ್ನು ಹೋರಾಡಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ಒಂದು ಪುಟ್ಟ ಹೆಜ್ಜೆ ಹಾಕ್ತಾರಲ್ಲ ಆ ಗ್ರೌಂಡ್ನಿಂದ ಮಠದ ಕಡೆ, ಅಂದೇ ಜಾತ್ರೆ ಪ್ರಾರಂಭ. ಅದು ಅವರ ಇಟ್ಟ ಪುಟ್ಟ ಹೆಜ್ಜೆ, ಅದು ನಮಗೆಲ್ಲ ಅದೊಂದು ದಿಟ್ಟ ಹೆಜ್ಜೆ. ಅದಕ್ಕೆ ಮಕ್ಕಳು ಸರ್ ಹೇಳಿದ ಹಾಗೆ ನೀವು ನೋಡಿ, ಬರ್ತ್ಡೇಗೆ ನೀವೆಲ್ಲ ಹುಟ್ಟು ಹಬ್ಬಕ್ಕೆ ಒಂದೊಂದು ಗಿಡ ಹಚ್ಚಬಹುದು ಅಂತ ಹೇಳಿದರು. ಭೂತಾನದ ದೊರೆ, ನೀವೆಲ್ಲ ಭೂತಾನದ ಬಗ್ಗೆ ನೋಡ್ರಿ, ಯೂಟ್ಯೂಬ್ನಾಗ ವಾಟ್ಸಪ್ನೊಳಗೆ ಏನಿರ್ತದೆ ಅಥವಾ ಹಿಸ್ಟ್ರಿ ಗೂಗಲ್ನಾಗ ಹೋದರೆ ಅಲ್ಲಿ ಇರುವಷ್ಟು ಗಿಡಗಳು ಬಹುಶಃ ಯಾವ ದೇಶದೊಳಗೆ ಅದಾವೋ ಇಲ್ಲ. ಅಲ್ಲಿಯ ದೊರೆ ತನ್ನ ಮಗನ ಹುಟ್ಟು ಹಬ್ಬ ಮಾಡಿದ್ರೆ ನೀವು ನೋಡಿ, ಅವರು ಆ ದೇಶದ ದೊರೆ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ನೊಳಗೆ ತನ್ನ ಮಗನ ಹುಟ್ಟು ಹಬ್ಬ ಆಚರಣೆ ಮಾಡಬಹುದಾಗಿತ್ತು. ಆದರೆ ತನ್ನ ಮಗನ ಹುಟ್ಟು ಹಬ್ಬ ಆಚರಣೆ ಮಾಡಿದ್ದು ಸುಮಾರು ಕೋಟ್ಯಂತರ ಗಿಡ ನೆಡುವುದರ ಮುಖಾಂತರ ತನ್ನ ಮಗನ ಹುಟ್ಟು ಹಬ್ಬ ಆಚರಣೆ ಮಾಡಿ. ಕ್ರೊಯೇಷಿಯಾ ಅಂತ ಒಂದು ದೇಶ ಇದೆ, ಕ್ರೊಯೇಷಿಯಾ ಅಂತ ಒಂದು ದೇಶ ಇದೆ. ಅಲ್ಲೊಂದು ಬಹಳ ವಿಚಿತ್ರ ಕಾನೂನಿದೆ. ಅದು ಬಹುಶಃ ಭಾರತದೊಳಗೂ ಲಾಗು ಮಾಡಿದ್ರೆ ಚಲೋ ಅನ್ನಿಸ್ತೈತೆ ನನಗೆ. ಅದನ್ನು ಕಂಪಲ್ಸರಿ ಪಾಸ್ ಮಾಡಬೇಕಿಲ್ಲ. ಏನು ಮಾಡಬೇಕು ಅಂದರೆ, ಅಲ್ಲೇನು ಮಾಡ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಕಂಪಲ್ಸರಿ 100 ಗಿಡ ಬೆಳೆಸಲಿಲ್ಲ ಅಂದ್ರೆ ಅವ್ನಿಗೆ ಮದುವೆ ಆಗಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಹಂಗೆ ಇಲ್ಲಿ ಒಂದು ಸ್ಟ್ರಿಕ್ಟ್ ಕಾನೂನು ಆತಂದ್ರೆ ಬರೋಬ್ಬರಿ ಆಗ್ತಿರ್ತದೆ. ಮಕ್ಕಳು ಇಂಥ ಆ್ಯಕ್ಟಿವಿಟಿಗಳಲ್ಲಿ ಅವರು ಮೈಗೂಡಿಸ್ಕೊಳ್ಬೇಕು. ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ, ಬಹಳ ಸಂತೋಷ ಅನ್ನಿಸ್ತದೆ. ಒಂದು
ಒಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇಷ್ಟ ಆಗ್ತದೆ ಆ ಕತೆ ಹೇಳಿದರೆ. ಒಂದು ಗಿಡ ಎಷ್ಟು ಅದ್ಭುತವಾಗಿ ಮನುಷ್ಯನೊಂದಿಗೆ ಮಾತಾಡ್ತದೆ, ಅದು ಎಷ್ಟು ನಿಸರ್ಗ ಮನುಷ್ಯನಿಗೆ ತಾದಾತ್ಮ್ಯತೆ ಹೊಂದಿದೆ. ಒಂದು ದಾರಿ ಇತ್ತು. ಆ ದಾರಿಯ ಮಗ್ಗಲಲ್ಲಿ ಒಂದು ಮಾವಿನ ಗಿಡ ಬೆಳೆದಿತ್ತು. ಅದು ಬೇಸಿಗೆ ದಿವಸ ಹಣ್ಣಾಗಿದ್ದು ಗಿಡ ಎಲ್ಲ. ಒಬ್ಬ ಮನುಷ್ಯ ಹೋಗಿ ಒಂದು ಕಲ್ಲು ತೊಗೊಂಡು ಆ ಗಿಡಕ್ಕೆ ಹೊಡೆದ. ಆ ಗಿಡ 2 ಮಾವಿನ ಹಣ್ಣು ಕೊಡ್ತು. ಮನುಷ್ಯಾಗ ಅಷ್ಟೇ ತೃಪ್ತಿ ಆಗಲಿಲ್ಲ. ಮತ್ತೊಂದು ಕಲ್ಲು ತೊಗೊಂಡು ಹೋಗದ. ಆ ಮಾವಿನ ಗಿಡ 2 ಹಣ್ಣು ಕೊಡ್ತು. ಮತ್ತಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಮತ್ತೆ ಹೋಗಿ ಮತ್ತೊಂದು ಕಲ್ಲು ತೊಗೊಂಡು ಗಿಡಕ್ಕೆ ಹೋಗದ. ಆ ಗಿಡ 2 ಹಣ್ಣು ಕೊಡ್ತು. ಮನುಷ್ಯ ಗಿಡದ ಹತ್ರ ಹೋಗಿ ಮಾವಿನ ಗಿಡಕ್ಕೆ ಕೇಳ್ತಾನೆ, ಅಲ್ಲ, ಇಷ್ಟು ಸಲ ಕಲ್ಲು ಹೋಗದೇನೆ ನಿನ್ನ ಮನಸ್ಸಿಗೆ ನೋವು ಆಗಲಿಲ್ಲ ನಿನಗೆ? ನಮ್ಮ ಮನುಷ್ಯರೊಳಗೆ ಸ್ವಲ್ಪ ಸರಿದು ಕೂಡಂದ್ರನ ಜೀವನ ತಗೊಂತಾರೆ ಎಷ್ಟೋ ಮಂದಿ. ನಿನಗೆ ಇಷ್ಟು ಸಲ ಕಲ್ಲು ಹೋಗದೇನೆ, ಇಷ್ಟು ಸಲ ಕಲ್ಲು ಹೋಗಿದ್ರು ನಿನ್ನ ಮನಸ್ಸಿಗೆ ನೋವು ಆಗಲಿಲ್ಲೇನು? ಆ ಗಿಡ ಹೇಳ್ತು, ಇಲ್ಲ, ನನಗೇನು ಮನಸ್ಸಿಗೆ ನೋವು ಆಗಲಿಲ್ಲ. ನಮ್ಮವ್ವ ನನಗೊಂದು ಮಾತು ಹೇಳ್ಯಾಳ. ಏನು ಹೇಳ್ಯಾಳ ಅಂದ್ರೆ, ಮಗ, ನೀ ಬೆಳೆದು ಎತ್ತರಕ್ಕೆ ಬೆಳೆದಿ ಅಂದ್ರೆ ಊರಾಗ ಕಲ್ಲು ಹೋಗ್ಯವ್ರು ಭಾಳ ನಿನಗ ಅಂತ. ನಮ್ಮವ್ವ ನನಗೊಂದು ನೀತಿ ಮಾತು ಹೇಳ್ಯಾಳ. ಏನು ಹೇಳ್ಯಾಳ ಅಂದ್ರೆ, ಮಗ, ನೀ ಎತ್ತರಕ್ಕೆ ಬೆಳೆದಿ ಅಂದ್ರೆ ಕಲ್ಲು ಹೋಗ್ಯವ್ರು ಭಾಳ. ಒಂದು ಮಾತು ನೆನಪಿಡು, ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರು ಕಲ್ಲು ತೊಗೊಂಡು ಹೋಗಿತಾರ, ಕಲ್ಲು ತೊಗೊಂಡು ಹೋಗೋದವ್ರಿಗೆಲ್ಲ 2 ಚಲೋ ಹಣ್ಣು ಕೊಡು, ನಿನ್ನ ಜೀವನ ಸಾರ್ಥಕ ಆಗ್ತೈತಿ ಅಂತ ಹೇಳ್ಯಾಳ ನಮಗೆ. ಇದು ನೇಚರ್ ಈಸ್ ಎ ಟೀಚರ್ ಆ್ಯಂಡ್ ಎ ಗ್ರೇಟ್ ಪ್ರೀಚರ್. ಅದಕ್ಕೆ ನಿಸರ್ಗ ನಮಗೆ ಮೊದಲ ಗುರು ಆಗ್ತದೆ. ಅದಕ್ಕೆ ನಿಸರ್ಗ ಕಾಪಾಡದೇ ಇದ್ದರೆ ಇದು ಏನು ಜಗತ್ತು ನಿರ್ಮಾಣ ಆಗಿದೆ, ನಾವೆಲ್ಲ ನಿರ್ಮಾಣ ಆಗಿದ್ದು ಪಂಚಮಹಾಭೂತಗಳು ಅಂತ. ಈ ನಿಸರ್ಗದಿಂದನೇ ಮನುಷ್ಯ ನಿರ್ಮಾಣ ಆಗಿದ್ದಾನೆ. ನಿಸರ್ಗ ಕೆಟ್ಟಿತು ಅಂದ್ರೆ ಮನುಷ್ಯನೂ ಕೆಡ್ತಾನೆ, ಮನಸ್ಸು ಕೆಡ್ತದೆ, ಬದುಕು ಕೆಡ್ತದೆ. ನೀವೆಲ್ಲ ಮಕ್ಕಳು ಯೂಟ್ಯೂಬ್ ನೋಡ್ತಾ ಇದ್ದರೆ, ವ್ಯಾಟ್ಸಪ್ಗಳನ್ನು ನೋಡ್ತಾ ಇದ್ದರೆ, ಇಂಟರ್ನೆಟ್ ನೋಡ್ತಾ ಇದ್ದರೆ, ನೀವೊಂದು ಹೆಸರು ನೋಡಲೇಬೇಕು. ನಿಮ್ಮ ವಯಸ್ಸಿನ ಮಗು, ನಿಮಗಿಂತ ಸಣ್ಣ ಮಗು, ಗ್ರೇಟಾ ಥುನ್ಬರ್ಗ್ ಅಂತ ಹೆಸರು ಕೇಳಿರೇನು? ಎಷ್ಟು ಮಂದಿ ಕೇಳಿರಿ? ಹೌ ಮೆನಿ ಆಫ್ ಯು ಹ್ಯಾವ್ ಹರ್ಡ್ ದಿಸ್ ನೇಮ್? ನೀವು ಕೇಳಬೇಕಂಥದ್ದು ಬರೀ ಶಾರುಖ್ ಖಾನ, ಐಶ್ವರ್ಯ ರೈ, ಸಲ್ಮಾನ್ ಖಾನ ಇಂಥವು ಕೇಳ್ತೀರಿ ನೀವು. ಗ್ರೇಟಾ ಥುನ್ಬರ್ಗ್, ನಿಮಗೆ ಇದೊಂದು ಮಾತು ಹೇಳಿ ಮುಗಿಸ್ತೀನಿ ನನ್ನ ಮಾತು. ಗ್ರೇಟಾ ಥುನ್ಬರ್ಗ್, ಎ ಸ್ಮಾಲ್ ಗರ್ಲ್ ಫ್ರಮ್ ಸ್ವೀಡನ್. ಆಕಿ 16 ವರ್ಷದ ಹುಡುಗಿ, ಇನ್ನೂ 10ನೇ ಕ್ಲಾಸ್ ಓದ್ತೈತಿ. ಆಕಿಗೆ ಏನು ಅನ್ನಿಸ್ತು ಅಂದ್ರೆ, ಇಷ್ಟೆಲ್ಲ ಮನುಷ್ಯ ನಿಸರ್ಗ ಕೆಡ್ಸಕತ್ತಾನಲ್ಲ, ಗಿಡ ಕಡ್ಯಾಕತ್ತಾನ, ನೀರು ತುಂಬ್ಸಕತ್ತಿಲ್ಲ, ಹಳ್ಳ ಕೆರೆಗಳ ಬಗ್ಗೆ ಅವನಿಗೆ ಗಮನ ಇಲ್ಲಲ್ಲ. ಹಿಂಗೆ ನಾನು ಈಗ 16 ವರ್ಷದಿಂದ, ನಾನು ಮುಂದೆ 30 ವರ್ಷದಕ್ಕಾದ್ರೆ ನಾನು ಈ ಜಗತ್ತಿನೊಳಗೆ ಬದುಕಕ್ಕನ ಯೋಗ್ಯ ಇರೋದಿಲ್ಲ. ಜಗತ್ತು ನಾನು ಬದುಕಲಿಕ್ಕೆ ಈ ಜಗತ್ತ ಯೋಗ್ಯ ಇರೋದಿಲ್ಲ, ಅಷ್ಟು ಕೆಟ್ಟು ಹೋಗಿರ್ತೈತಿ. ಮತ್ತು ಕೆಟ್ಟು ಹೋದ ಜಗತ್ತಿನಲ್ಲಿ ನನ್ನ ಬದುಕೇನು ಸಂತೋಷವಾಗಿ ಪಡ್ಬೋದು ಅಂತ ಅಕ್ಕಿ ಒಂದು ಮೂಮೆಂಟ್ ಶುರು ಮಾಡಿದ್ಲು. ಫ್ರೈಡೇ ಫಾರ್ ಫ್ಯೂಚರ್ ಅಂತ. ಏನು? ಹಾಂ, ಸಂಡೇ ಫಾರ್ ಸಿನಿಮಾ ಅಂತ ನೀವು ಹೆಂಗಂತೀರಿ, ಅಕ್ಕಿ ಫ್ರೈಡೇ ಫಾರ್ ಫ್ಯೂಚರ್. ಅಂದ್ರೆ ಪ್ರತಿ ಶುಕ್ರವಾರ, ನನ್ನ ಆಯುಷ್ಯದ ಪ್ರತಿ ಶುಕ್ರವಾರ ನಾನು ನಿಸರ್ಗಕ್ಕಾಗಿ ಮೀಸಲಿಡ್ತೀನಿ ಅಂತ ಆಕೆ ಒಂದು ಮೂಮೆಂಟ್ ಶುರು ಮಾಡಿದ್ಲು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆಕೆಗೆ ಎಷ್ಟು ಫಾಲೋವರ್ಸ್ ಅದಾರ ಹುಡುಗಿಗೆ ಅಂದ್ರೆ, ಆ ದೇಶದ ಪ್ರಧಾನಮಂತ್ರಿಗೆ ಸಹಿತ ಅಷ್ಟು ಫಾಲೋವರ್ಸ್ ಇಲ್ಲ ಇವತ್ತು. ಗ್ರೇಟಾ ಥುನ್ಬರ್ಗ್ ಬರೀ ನ್ಯಾಷನಲ್ ಫಿಗರ್ ಅಲ್ಲ, ಆಕೆ ಇಂಟರ್ನ್ಯಾಷನಲ್ ಫಿಗರ್. 16 ವರ್ಷದ ಹುಡುಗಿ ಜಗತ್ತಿನೊಳಗೆ ಫೇಮಸ್ ಆಯ್ತು. ಎದಕ್ಕೆ? ಗಿಡ ಹಚ್ಬೇಕಂದಿದ್ದಕ್ಕೆ. ಮತ್ತು ನೀವು ಗಿಡ ಹಚ್ಚ್ರಿ, ಅಲ್ಲಿ ಬರೀ ಸ್ವೀಡನ್ನೊಳಗೆ ಒಬ್ಬಕ್ಕಿನೇ ಗ್ರೇಟಾ ಥುನ್ಬರ್ಗ್ ಆಗ್ತಾಳೆ, ಇಲ್ಲಿ ನೀವು 10,000 ಮಂದಿ ಗ್ರೇಟಾ ಥುನ್ಬರ್ಗ್ ಆಗ್ತೀರಿ ನೀವೆಲ್ಲ. ಸೊ ಅದಕ್ಕೆ ನಿಸರ್ಗ ಬಹಳ ದೊಡ್ಡ ಕೆಲಸ ಮಾಡ್ತದೆ. ಈ ವರ್ಷ ಜೂನ್ನೊಳಗೆ ನೀವು ಆಗಾಗಲೇ ನೀವು ಬರೀ ಮಾತು ಹೇಳ್ತಾರೆ ಅಂತ ತಿಳ್ಕೊಂಡ್ರೆ, ನೀವು ಹಂಗೆ ಊಟ ಆದಮೇಲೆ ಆ ಕಡೆ ಹಣಿಕೆ ಹಾಕ್ರಿ, ಅಲ್ಲೆಲ್ಲ ನೀವು ನೋಡ್ರಿ, 1 ಲಕ್ಷ ಸಸಿ ಆಗಲೇ ಬೆಳೆಸಿಟ್ಟಿವಿ ನಾವು ಈಗ. ಸೊ ಈಗ ಜೂನ್ ಅನ್ನೋದ್ರಾಗ ಒಂದು 4-5 ಫೀಟ್ ಆಗ್ತಾವೆ. ಅದಕ್ಕೆಲ್ಲ ನಮ್ಮ ಅರಣ್ಯ ಇಲಾಖೆಯವರು, ಜಿಲ್ಲಾಡಳಿತ, ಜೊತೆಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಅವರೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ. ಇದು ಜಾಥಾ ಯಶಸ್ವಿ ಆಗಲಿ ಮತ್ತು ಈ ಕಾರ್ಯವು ಯಶಸ್ವಿ ಆಗಲಿ. ನೀವು ಸಹಿತ ಬೇರೆಯವರಿಗೆ ಎಜುಕೇಟ್ ಮಾಡಿರಿ.
ಮತ್ತೆ ಇದಕ್ಕೆ ಕಾರಣ ಅಂದ್ರೆ ಬಹಳಷ್ಟು ಜನ ಮಕ್ಕಳು ಸಹಿತ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಈ ಸಲ ಹೋದ ಸಲ ಹೇಳಿದ್ವಲ್ಲ, ಭಾಳಷ್ಟು ಮಕ್ಕಳು ಲೆಟರ್ ಬರೆದಿದ್ದಾರ, ಪತ್ರಿಕೆ ಒಳಗೆ ಬರೆದು ತಂದು ಕೊಟ್ಟಿದ್ದಾರೆ. ರೈತರ ಬಗ್ಗೆ ಮುಂದಿನ ವರ್ಷ ಮಾಡಿ, ಗಿಡಗಳ ಬಗ್ಗೆ ಮಾಡಿ, ಪರಿಸರ ಬಗ್ಗೆ ಮಾಡಿ ಅಂತ ಸುಮಾರು ಪತ್ರಗಳು ಬಂದಿದ್ದು. ಆ ಪತ್ರದಲ್ಲಿ ಒಂದು ಆಯ್ಕೆಯಾಗಿದ್ದು ಏನಂದ್ರೆ ಗಿಡಗಳು ಹಚ್ಚೋ ಕೆಲಸ ಈ ಸಲ ಮಾಡಬೇಕು ಅಂತ ತಿಳ್ಕೊಂಡು ಇದು ಮಕ್ಕಳು ನಿರ್ಧಾರ ಮಾಡ್ತಾರೆ. ಮುಂದಿನ ವರ್ಷವೂ ಸಹಿತ ಯಾವುದು ಜಾಥಾ ಆಗಬೇಕು ಅನ್ನೋದು ನೀವು ನಿರ್ಣಯ ಮಾಡಿರಿ. ನಿಮ್ಮ ಸಂಕಲ್ಪ ಏನಿದೆಯೋ ಅದೇ ಗವಿಸಿದ್ದೇಶನ ಜಾತ್ರೆಯಲ್ಲಿ ಜಾಥಾ ಆಗುತ್ತೆ ಅಷ್ಟೇ. ಅದು ಸೊ ನಿಮಗೇನು ಬೇಕೋ ಅದು ನೀವು ನಿರ್ಣಯ ಮಾಡಿ. ಮಕ್ಕಳು ಪತ್ರ ಬರೀರಿ ಅಥವಾ ಭೇಟಿಯಾಗಾದರೂ ಹೇಳ್ಬೋದು. ತಮಗೆಲ್ಲ ಒಳ್ಳೇದಾಗಲಿ. ಅಲ್ಲಿ ಪ್ರಸಾದ ಸ್ವಾಮೀಜಿ, ಚಲೋ ಇದ್ದವ್ರಿಗೆ ತ್ರಾಸ ಯಾಕಿರ್ತದೆ? ನಿಮ್ದೆಲ್ಲ ಪ್ರಶ್ನೆ. ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ಒಬ್ಬಕ್ಕೆ ಕುಂತಿ, ಇನ್ನೊಬ್ಬಕ್ಕೆ ಗಾಂಧಾರಿ. ಕುಂತಿಗೆ 5 ಮಕ್ಕಳಿದ್ದು, ಗಾಂಧಾರಿಗೆ 101 ಇದ್ದು. ಆದರೆ 5 ಮಕ್ಕಳಿದ್ದರೂ ಸಹಿತ ತಾಯಿ ಒಬ್ರು ಕಳ್ತನ ಮಾಡಬೇಡ್ರಿ, ಒಬ್ರು ಸುಳ್ತನ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಬಡದು ಕಸ್ಕೋಬೇಡ್ರಿ, ಸೊಕ್ಕಲೆ ಬದುಕಬೇಡ್ರಿ, ಅಹಂಕಾರದಿಂದ ಇರಬೇಡ್ರಿ, ಇನ್ನೊಬ್ರು ಕೆಡಿಸಬೇಡ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ, ಬಿದ್ದವ್ರನ್ನ ಎತ್ತರಿ, ಕಷ್ಟದಲ್ಲಿದ್ದವ್ರು ಬೆನ್ನಿಂದ ನಿಲ್ರಿ, ಕೈಯ ಬಾಯ ಮನಸ್ಸು ಚಲೋ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಅಂತ ಒಬ್ಬಕ್ಕೆ ತಾಯಿ ಕಲಿಸಿಳು. ಇದು ಇನ್ನೊಂದು ಅವಳಿಗೆ ಮಹಾವೇದನೆಯನ್ನುಂಟು ಮಾಡಿದ ವಿಷಯ. ನಂತರ ಪಾಂಡುರಾಜನನ್ನು ಮದುವೆ ಆದ್ಲು. ಮದುವೆ ಆದ್ಮೇಲೆ ಆದ್ರೂ ಸುಖ ಪಟ್ಲ? ಇಲ್ಲ. ಯಾಕಂದ್ರೆ ಪಾಂಡುರಾಜ ಕೆಲವು ವರ್ಷ ಮಾತ್ರ ರಾಜ್ಯದಲ್ಲಿದ್ದದ್ದು. ನಂತರ ಬದರಿಗೆ ಹೋದ. ಪಾಂಡುಕೇಶ್ವರ ಅಲ್ಲಿ ತಾನು ವಾಸ ಮಾಡಿದ. ಅಲ್ಲಿದ್ದಾಗಲಾದ್ರೂ ಸುಖ ಪಟ್ಲ? ಇಲ್ಲ. ಅಲ್ಲೂ ಪಾಂಡವನಿಗೆ, ಆ ಪಾಂಡುರಾಜನಿಗೆ ಶಾಪ ಬಂತು. ಒಂದೊಮ್ಮೆ ನಿನ್ನ ಹೆಂಡತಿಯನ್ನು ಮುಟ್ಟಿದೆ ಅಂತ ಹೇಳಿದ್ರೆ ಕೂಡಲೇ ಸತ್ತು ಹೋಗ್ತೀಯ ಅಂತ. ಗಂಡ ಇದ್ದು ಕೂಡ ನೋಡಿ ಸನ್ಯಾಸಿನಿ ಆಗಿ ಬದುಕಿದ್ಲು ಅವಳು. ಇಷ್ಟು ಆಯ್ತು ಅಂತ ಆಯ್ತಾ, ಇದರೊಟ್ಟಿಗೆ ಸತ್ತೇ ಹೋದ ಪಾಂಡುರಾಜ. ಯಾಕಂದ್ರೆ ಇಬ್ರು ಹೆಂಡತಿಯರು ಪಾಂಡುರಾಜನಿಗೆ, ಮಾದ್ರಿ ಕುಂತಿ. ಆ ಮಾದ್ರಿಯನ್ನ ಒಮ್ಮೆ ಮುಟ್ಲಿಕ್ಕೆ ಹೋಗಿ ಸತ್ತೇ ಹೋದವನು. ಅವನೊಟ್ಟಿಗೆ ಮಾದ್ರಿ ತಾನು ಸಹಗಮನ ಮಾಡಿಬಿಟ್ಲು. ತನ್ನ 2 ಮಕ್ಕಳನ್ನು ಕುಂತಿಗೆ ವಹಿಸಿ ತಾನು ಸಹಗಮನ ಮಾಡಿಬಿಟ್ಲು. ಪುಟ್ಟ 5 ಮಕ್ಕಳು. ಆ 5 ಮಕ್ಕಳನ್ನ ಕಡ್ಕೊಂಡು ಕಾಡ್ಲಲ್ಲಿ ಇರ್ಲಿಕ್ಕಾಗತ್ತೆ ಅವಳಿಗೆ. ಅದಕ್ಕೆ ಋಷಿಮುನಿಗಳೆಲ್ಲ ಸೇರಿ, ಬದರಿಯಲ್ಲಿದ್ದ ಋಷಿಮುನಿಗಳೆಲ್ಲ ಸೇರಿ ಅವಳನ್ನ ಹಸ್ತಿನಪುರದಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಹಸ್ತಿನಪುರದಲ್ಲಿ ಬಿಟ್ರೆ ನಂತರ ಎಷ್ಟು ದುಃಖ ಅಂತ ಹೇಳಿದ್ರೆ, ಬಂದ್ರೆ ಧೃತರಾಷ್ಟ್ರ ಇವಳನ್ನು ಸ್ವೀಕಾರ ಮಾಡಬೇಕೋ ಬೇಡಬೇಕೋ ಅಂತ ಹಿಂದು ಮುಂದೆ ನೋಡ್ತಾ ಇದ್ದಾನೆ. ತನ್ನ ತಮ್ಮನ ಹೆಂಡತಿಯನ್ನು ಒಳಗೆ ಕರ್ಕೊಳ್ಬೇಕೋ ಬೇಡವೋ ಅಂತ ನೋಡಿ ಎಷ್ಟು ಕಷ್ಟ. ಕಡೆಗೆ ವೇದವ್ಯಾಸರು ಬಂದ್ರೆ ಯೋಚನೆ ಮಾಡಬೇಡ, ತಗೋ ಇವಳನ್ನು ಒಳಗೆ ಅಂತ. ಆಗ ದುರ್ಯೋಧನಾದಿ, ಶಕುನಿ, ದುರ್ಯೋಧನ ಎಲ್ಲ ತಮಾಷೆ ಮಾಡೋದು, ಅಲ್ಲ ನಿನ್ನ ಗಂಡನಿಗೆ ಶಾಪ ಇತ್ತಲ್ವಾ ನಿಮ್ಮನ್ನು ಮುಟ್ಟಬಾರದು ಅಂತ, ಹಾಗಿದ್ದಾಗ ನಿನಗೆ ಹೇಗೆ 5 ಮಕ್ಕಳಾಯ್ತು ಅಂದ್ರೆ ನೋಡಿ, ಮೊದಲೇ ಗಂಡನನ್ನ ಕಳ್ಕೊಂಡ ದುಃಖ, ಅದರೊಟ್ಟಿಗೆ ಇಂಥ ದುಃಖದ ಮಾತುಗಳನ್ನ ಅಂದ್ರೆ ಚುಚ್ಚು ಮಾತುಗಳನ್ನು ಕೇಳಿದಾಗೆ ಹೇಗಿರುವುದು ಒಬ್ಳು ಹೆಣ್ಣು. ಇಷ್ಟು ಮಾತ್ರ ಅಲ್ಲ, ತಾನು ಮನೆಯನ್ನು ಮಾಡಿಕೊಟ್ರು ಕೂಡ ಮಲತಾಯಿ ಧೋರಣೆ ಅಂತ ಹೇಳಿದ್ರೆ, ತನ್ನ ಮಕ್ಕಳಿಗೆ ಒಂದು ರೀತಿ, ಪಾಂಡವರಿಗೆ ಒಂದು ರೀತಿ. ಇವಳನ್ನು ಕೇಳುವವರೇ ಇಲ್ಲ. ಪಾಪ ಒಬ್ಬ ವಿದುರ ಬಿಟ್ರೆ ಇನ್ಯಾರು ಇವಳನ್ನು ಮೂಸ್ತಾ ಇಲ್ಲ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ದೊಡ್ಡವರು ಮಾಡಿದ್ರು. ದೊಡ್ಡವರು ಭಾರೀ ವಿದ್ಯಾವಂತರಾದರು. ಆದರೆ ಎಲ್ಲ ಸಿಕ್ತು. ಇನ್ನೇನು ರಾಜ್ಯ ಸಿಗುತ್ತು ಅಂತ ಹೇಳ್ಬೇಕಾದ್ರೆ ಧರ್ಮರಾಜ ಜೂಜಾಡಿ ಎಲ್ಲ ಕಳ್ಕೊಂಡ. ಅದಕ್ಕೆ ಎಷ್ಟು ದುಃಖ ಅಂತ ಹೇಳಿದ್ರೆ, ಪಾಂಡವರು ವನವಾಸಕ್ಕೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾಳೆ ಕುಂತಿ ತುಂಬಾ ದುಃಖದಿಂದ ಧರ್ಮರಾಜನನ್ನು ಕುರಿತು. ಏನಂದ್ರೆ, ನಿನ್ನ ಹಣೆಯಲ್ಲಿ ಕಾಡಿಗೆ ಹೋಗುವುದೇ ಬರೆದಿತ್ತು ಅಂದ್ರೆ ನಾನು ಯಾಕೆ ಕಾಡಿಂದ ಇಲ್ಲಿಗೆ ಬರಬೇಕಿತ್ತು ಅಂತ. ನಾನು ಕಾಡಲ್ಲೇ ಇರ್ತಾ ಇದ್ದೆ, ಹಸ್ತಿನಪುರಕ್ಕೆ ಯಾಕೆ ಬಂದೆ? ಯಾಕಂದ್ರೆ ನಿನ್ನ ಹಣೆ ಬರದಲ್ಲಿ ಕಾಡಿಗೆ ಹೋಗೋದೇ ಬರೆದಿತ್ತು. ಅಷ್ಟು ದುಃಖದಿಂದ ತಾನು ಹೇಳ್ತಾಳೆ. ಕಡೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಸೊಸೆ, ಪ್ರೀತಿಯ ಸೊಸೆ, ಅವಳಿಗೆ ಅವಮಾನ ಆಗುವುದನ್ನು ತನ್ನ ಕಣ್ಣು ಮುಂದೆ ನೋಡಿದ್ಲು. ಅವಳಿಗೆ ಸೀರೆಯನ್ನು ಎಳೆದು ಅವಮಾನ ಆಗುವುದನ್ನು ಎಲ್ಲ ಸಹಿಸಿಕೊಂಡ್ಲು. ಇಷ್ಟೆಲ್ಲ ಆಗಿ ದುಃಖ ಬಂದು ಮನಸ್ಸು ಗಟ್ಟಿಯಾಗಿತ್ತು. ಇನ್ನೆಲ್ಲದಕ್ಕಿಂತ ಸ್ವಾರಸ್ಯ ಏನಂದ್ರೆ ನೋಡಿ, ಕಡೆಗೆ ಮಹಾಭಾರತ ಯುದ್ಧ ಆಯಿತು. ಯುದ್ಧದಲ್ಲಾದ್ರೂ ಖುಷಿ ಪಟ್ಲ? ಇಲ್ಲ, ಅಲ್ಲೂ ದುಃಖವೇ. ಯಾಕಂದ್ರೆ ತನ್ನ ಮಕ್ಕಳೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಕರ್ಣ ನಿಂತಿದ್ದಾನೆ, ಈ ಕಡೆ ಅರ್ಜುನ ನಿಂತಿದ್ದಾನೆ, ಇಬ್ರು ತನ್ನ ಮಕ್ಕಳೇ. ಆದರೆ ತನ್ನ ಮಗ ಅಂತ ಹೇಳಲಿಕ್ಕಿಲ್ಲ ನೋಡಿ, ಮಗ ಎದುರಿಗೆ ನಿಂತಿದ್ದಾನೆ, ತನ್ನ ಮಗ ಅಂತ ಹೇಳಲಿಕ್ಕಿಲ್ಲ. ಈ ರೀತಿ ಅಲ್ಲೂ ದುಃಖವೇ ಪಟ್ಲು. ಇಷ್ಟೆಲ್ಲ ದುಃಖ ಪಡ್ತಾ ಆ ಎಲ್ಲಾ ದುಃಖವನ್ನು ಕೂಡ ಮೀರಿ ನಿಂತದ್ದು ಹೇಗಂತ ಹೇಳಿದ್ರೆ ಕೃಷ್ಣನ ಅನುಗ್ರಹದಿಂದ.
ಅದರಿಂದಾಗಿ ಗಟ್ಟಿಯಾಗಿ ಹೇಳ್ತಾಳೆ, ಕೃಷ್ಣ ಜೀವನದಲ್ಲಿ ಕಷ್ಟ ಕೊಡು ನನಗೆ ಅಂತ. ಯಾಕಂದ್ರೆ ಕಷ್ಟ ಬಂದಾಗಲೇ ನೀನು ಇಷ್ಟ ಆಗುವುದು ಅಂತ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂದಿರಲಿ, ಇದೇ ದಾಸರು ಹೇಳುವಂಥದ್ದು. ಬರಲಿ ನೋಡಿ, ಯಾವತ್ತು ದೇವರ ಹತ್ರ ಹೋಗಿ ಕಷ್ಟ ಕೊಡಬೇಡ ಅಂತ ಹೇಳಬಾರದಂತೆ. ಯಾಕಂದ್ರೆ ಕಷ್ಟ ಕೊಡಬೇಡ ಅಂತ ಹೇಳಿದ್ರೆ ನಾವು ಮಾಡಿದ ಪಾಪ ಎಲ್ಲಿಗೆ ಹೋಗಬೇಕು? ನಾವು ಮಾಡಿದ್ದನ್ನು ಅನುಭವಿಸಲೇಬೇಕು. ನಾವು ಯಾವತ್ತು ಮನುಷ್ಯ ಏನು ಪಾಪ ಮಾಡಿದ್ದಾನೆ ಅದನ್ನು ಅನುಭವಿಸಿಯೇ ತೀರ್ಬೇಕು ಅವನು. ಅದಕ್ಕೆ ಯಾವತ್ತು ಇದೇ ಇಲ್ಲ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ. ಅದಕ್ಕಾಗಿ ದೇವರೇ ಕಷ್ಟ ಕೊಡಬೇಡ, ಕಷ್ಟ ಕೊಡಬೇಡ, ನೀವು ಇನ್ನೂ ದೇವರಿಗೆ ಫೋರ್ಸ್ ಹಾಕಿದ್ರೆ, ಒತ್ತಡ ತಂದ್ರೆ ದೇವರು ಏನ್ ಮಾಡ್ತಾನೆ ಗೊತ್ತಾ? ಕಷ್ಟವನ್ನ ಕ್ಯಾನ್ಸಲ್ ಮಾಡುವುದಿಲ್ಲ, ಮತ್ತೆ ಕಷ್ಟವನ್ನು ಪೋಸ್ಟ್ಪೋನ್ ಮಾಡ್ತಾನೆ ಅಷ್ಟೇ, ಇನ್ನೇನು ಮಾಡುವುದಿಲ್ಲ. ಅಂದ್ರೆ ಯೌವನದಲ್ಲಿ ಕಷ್ಟ ಬೇಡ ಅಂದ್ರೆ ವೃದ್ಧಾಪ್ಯಕ್ಕೆ ದುಡ್ತಾನೆ, ವೃದ್ಧಾಪ್ಯದಲ್ಲಿ ಕಷ್ಟ ಬೇಡ ಅಂದ್ರೆ ಸಾಯುವಾಗ ಕೊಡ್ತಾನೆ. ಅದಕ್ಕೆ ಸಾಯುವಾಗ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇಂಟೆನ್ಸಿವ್ ಕೇರ್ ಅಲ್ಲಿದ್ದು ಉಸಿರು ಬಿಡ್ಲಿಕ್ಕಾಗದೆ ಒದ್ದಾಡ್ತಾ ಪ್ರಾಣ ಬಿಡುವುದು. ಯಾಕಂದ್ರೆ ದೇವರಲ್ಲಿ ಮೊದಲು ಪ್ರಾರ್ಥನೆ ಮಾಡಿ, ದೇವರೇ ಕಷ್ಟ ಕೊಡಬೇಡ, ಕಷ್ಟ ಕೊಡಬೇಡ, ಎಲ್ಲ ಒಟ್ಟಿಗೆ ಸೇರಿಸಿ ಕೊಡ್ತಾನೆ. ಯಾವತ್ತು ಅದಕ್ಕೆ ದೇವರೇ ಕಷ್ಟ ಕೊಡಬೇಡ ಅಂತ ಹೇಳ್ಬಾರ್ದು, ಮತ್ತೆ ದೇವರೇ ಕಷ್ಟ ಕೊಡು, ಆದರೆ ಆ ಕಷ್ಟವನ್ನ ಎದುರಿಸುವ ಶಕ್ತಿ ಕೊಡು, ಅದು ಬೇಕು ಯಾವತ್ತು. ಯಾಕಂದ್ರೆ ಕಷ್ಟ ಬಂದಾಗಲೇ ದೇವರು ತನ್ನ ಇರುವಿಕೆಯನ್ನು ತೋರಿಸುವುದು, ಸುಖ ಬಂದಾಗಲ್ಲ. ಸುಖ ಬಂದಾಗ ಯಾರಿಗೆ ನಾನೇ ದೇವರು ಅಂತ ಕಾಣಿಸ್ತದೆ ಹೊರತು ದೇವರು ಯಾಕೆ ಬೇಕು ಅಂತ ಕಾಣಿಸ್ತದೆ. ಕಷ್ಟ ಬಂದಾಗ ಅಯ್ಯೋ ದೇವರೇ ನೀನೇ ದೊಡ್ಡವನು ಇದೆಲ್ಲ ಕಾಣಿಸ್ತದೆ. ಅದನ್ನೇ ದ್ರೌಪದಿ ಕುಂತಿ ತುಂಬಾ ಚಂದ ಕೇಳಿಸ್ತಾನೆ. ಯಾಕಂದ್ರೆ ದೇವರೇ ಐಶ್ವರ್ಯ ಕೊಡಬೇಡ, ಸಂಪತ್ತು ಕೊಡಬೇಡ, ಯಾಕಂದ್ರೆ ಇದೆಲ್ಲ ಕೊಟ್ಟೆ ಅಂದ್ರೆ ಒಂದು ಸಂಪತ್ತು ಬಂದ್ರೆ ಅದರೊಟ್ಟಿಗೆ ಬರುವುದು ಏನು ಗೊತ್ತುಂಟಾ? ಏದಮಾನ ಮದಃ ಪುಮಾನ್, ಅವನಿಗೆ ಬರೋದು ಅಹಂಕಾರ. ಮನುಷ್ಯ ಅಹಂಕಾರ, ದುಡ್ಡು ಬಂದ ಕೂಡಲೇ ನನಗೆಲ್ಲರೂ ಬೆಲೆ ಕೊಡಬೇಕು, ನಾನು ದೊಡ್ಡ ಮನುಷ್ಯ, ನನಗೆ ಯಾರು ಬೆಲೆ ಕೊಡೋದಿಲ್ಲ, ಈ ರೀತಿ ತಾನು ಅಹಂಕಾರಿಯಾಗ್ತಾನೆ, ಮದಭರಿತನಾಗ್ತಾನೆ. ಅದಕ್ಕೆ ಅಂಥ ಸಂಪತ್ತು ಬೇಡ, ಕೊಡು ಕಷ್ಟವನ್ನ, ಕಷ್ಟದ ಮೇಲೆ ಕಷ್ಟವನ್ನ. ಆ ಕಷ್ಟದಲ್ಲಿ ನೀನು ಇಷ್ಟ ಆಗಬೇಕು, ನಿನ್ನನ್ನು ನಂಬಬೇಕು, ಕಷ್ಟ ಪರಿಹಾರ ಆಗಬೇಕು. ಆಗ ಹೋ ದೇವರಿದ್ದಾನೆ ಅಂತ ಗೊತ್ತಾಗಬೇಕು, ಇಲ್ಲದ್ರೆ ದೇವರಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಇಷ್ಟು ಹೇಳಿ ಕಡೆಗೊಂದು ಹೇಳ್ತಾರೆ, ಅಥ ವಿಶ್ವೇಶ ವಿಶ್ವಾತ್ಮನ್. ನೋಡಯ್ಯ ಕೃಷ್ಣ, ನಿನ್ನಲ್ಲಿ ಕಡೇ ನಂದೊಂದು ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಇವತ್ತು ನನ್ನೊಳಗೆ 2 ಹಗ್ಗ ಗಂಟು ಬಿದ್ದುಬಿಟ್ಟಿದೆ. ಏನು ಅಂತ ಹೇಳಿದ್ರೆ, ನನ್ನ ತವರು ಮನೆ, ನನ್ನ ಗಂಡನ ಮನೆ ಅಂತ. ಯಾವುದು ತವರು ಮನೆ? ಅದೇ ಯಾದವರು. ವಾಸ್ತವಿಕವಾಗಿ ಇವಳು ಕಷ್ಟದಲ್ಲೂ ಬಂದವರಲ್ಲ, ಯಾರು ಇವಳನ್ನು ಮೂಸ್ಲಿಕ್ಕೆ ಬರಲಿಲ್ಲ. ಆದರೂ ಇವಳಿಗೆ ಮಾತ್ರ ತಾಯಿ ಮನೆ ಸೆಳೆತ. ಅಯ್ಯೋ ನನ್ನ ತವರು ಮನೆ ನನ್ನವರು ಯಾದವರು ಅಂತ. ಇನ್ನೊಂದು ಕಡೆ ತನ್ನ ಮಕ್ಕಳು ಅಂತ. ಸ್ನೇಹ ಪಾಶ ಮಿಮಂ ಛಿಂದಿ ಸಮಂ ವೃಷ್ಣಿಷು ಪಾಂಡುಷು. ಕೃಷ್ಣ, ಈ ಸ್ನೇಹದ ಹಗ್ಗ ಏನಿದೆ ಇದನ್ನು ಕಿತ್ತು ಬಿಸಾಕಿ ಬಿಡು, ನನ್ನವರು ಅಂತ ಯಾರು ಇರಬಾರ್ದು ನನಗೆ, ಆ ರೀತಿ ಮಾಡು ಅಂತ ಕಡೇ ಪ್ರಾರ್ಥನೆ. ಕೃಷ್ಣ ನಗಾಟ್ನಂತೆ, ನಕ್ಕು ತಾನು ಮುಂದುವರಿದ್ದಂತೆ. ಬರೀ ನಗಾಟಿದ್ ಮಾತ್ರ ಅಲ್ಲ, ಅನುಗ್ರಹ ಮಾಡೇ ಬಿಟ್ಟ. ಯಾಕೆ ಗೊತ್ತಾ? ಕುಂತಿಯ ಒಂದು ಚಿತ್ರಣ ಅಂದ್ರೆ ಮಹಾಭಾರತ ಕೊಡುವ ಹಾಗೆ ಧೈರ್ಯ ಅಂದ್ರೆ ಏನು ಗೊತ್ತುಂಟಾ? ಕುಂತಿಯಿಂದ ಕಲಿಬೇಕಂತೆ. ಕಡೆಗಳು ಹೊರಟ್ಲು, ಮುಂದೆ ಬರ್ತದೆ. ಧೃತರಾಷ್ಟ್ರ ಗಾಂಧಾರಿ ತಾವು ಹೊರಟ್ರು, ನಾವೇನು ಕಾಡಿಗೆ ಹೋಗ್ತೇವೆ ಅಂತ. ಅವರಿಂದ ಕುಂತಿ ಹೊರಟ್ಲು. ಧರ್ಮರಾಜ ಕೇಳಿದ, ಅಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟಿದ್ಯಾ, ಈಗ ಆದ್ರೂ ಮಕ್ಕಳು ಸಿಂಹಾಸನದಲ್ಲಿ ಕೂತಿದ್ದಾರೆ, ನೀನ್ ರಾಜಮಾತೆ ಆಗಿರು, ನಮಗೆ ಮಾರ್ಗದರ್ಶನ ಮಾಡ್ತಾ ಇರು, ಈ ಕಡೆ ಕಾಲಕ್ಕೆ ಯಾಕೆ ನೀನ್ ಕಾಡಿಗೆ ಹೋಗ್ತಾ ಇದ್ಯಾ? ಅಂಗಲಾಚಿತಾನೆ, ಇಲ್ಲ ನಾನು ಇದ್ದದ್ದೇ ಧೃತರಾಷ್ಟ್ರ ಗಾಂಧಾರಿಯೊಟ್ಟಿಗೆ, ಹೋಗುವುದೇ ಅವರೊಟ್ಟಿಗೆ ಅಂತ ಹೇಳಿ ಹೊರಟೇ ಬಿಟ್ಲು. ಯಾವ ರೀತಿ ಹೊರಟ್ಲು ಅಂದ್ರೆ ಮಹಾಭಾರತದ ವರ್ಣನೆ ಮಾಡ್ತದೆ ನೋಡಿ. ಅಂದ್ರೆ ಕೃಷ್ಣನಿಗೆ ಮಾಡಿದವಳು ಪ್ರಾರ್ಥನೆ ಯಾವ ರೀತಿ ಅಂದ್ರೆ ಸೀದಾ ಹೊರಟ್ಲಂತೆ. ಹಿಂದಿನಿಂದ ಧರ್ಮರಾಜ ಅಮ್ಮ 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 ಅಂತ ಕೂಗುತ್ತಾ ಇದ್ದಾನಂತೆ, ತಿರುಗಿ ನೋಡ್ಲಿಲ್ವಂತೆ ಅವಳು. ಯಾಕಂದ್ರೆ ತಿರುಗಿ ನೋಡಿದ್ರೆ ನನ್ನ ಮಗ ಅಂತ ಎಲ್ಲ ಅಂಟುಕೊಳ್ತದೋ ಅಂತ. ಈ ರೀತಿ ತಾನು ಹೊರಟ್ಲಂತೆ. ಅದು ಕೃಷ್ಣನ ಅನುಗ್ರಹ. ಅದನ್ನೇ ಅವಳು ಕೇಳಿದ್ದು, ಸ್ನೇಹ ಪಾಶ ಮಿಮಂ ಛಿಂದಿ, ಈ ಸ್ನೇಹದ ಹಗ್ಗ ಏನಿದೆ ಇದನ್ನು ಕಡ್ದಾಕು. ನಾವು ಕಟ್ಕೊಂಡಿದ್ದೇವೆ 10 ಹಗ್ಗ, ಅದಕ್ಕೆ ಸಾಯುವಾಗ ನೋವಾಗುವುದು. ಒಂದು ಕಡೆಯಿಂದ ಯಮನ ಭಟರು ಹಗ್ಗ ಹಾಕಿ ಎಳಿತಾರೆ ಮೇಲಕ್ಕೆ. ಇಲ್ಲಿ ನಾವೇ ಕಟ್ಕೊಂಡಿದ್ದಿದೆಯಲ್ವಾ, ಮನೆಗೊಂದು ಗೂಟ, ಅಲ್ಲಿಗೊಂದು ಹಗ್ಗ ಕಟ್ಟಿದ್ದೇವೆ, ಅದಕ್ಕೆ ಎಲ್ಲಿಗೋದ್ರೂ ಮನೆಗೊಡೋಗೋದು. ಹೆಂಡತಿಗೊಂದು ಗೂಟ, ಅದಕ್ಕೆ ಯಾವಾಗ ನೋಡಿದ್ರೆ ಹೆಂಡತಿಯದ್ದು ಚಿಂತೆ, ಮಕ್ಕಳ ಚಿಂತೆ, ಗಂಡನ ಚಿಂತೆ, ಆಸ್ತಿ ಚಿಂತೆ, ಎಲ್ಲದಕ್ಕೂ ಒಂದೊಂದು ಹಗ್ಗ ಹಾಕಿ ನಾವು ಕಟ್ಕೊಂಡಿದ್ದೇವೆ. ಇದೇ ಸ್ನೇಹ ಪಾಶಗಳು. ಅದರಿಂದಾಗಿ ಸಾಯುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ನೋವಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೇಲಿನಿಂದ ಯಮನವರು ಎಳೆಯುವುದು, ಈ ಕಡೆಯಿಂದ ಇವನದ್ದು ಎಳೆಯುವುದು, ಮಧ್ಯದಲ್ಲಿ ಸಿಕ್ಕಿ ವಿಲ ಒದ್ದಾಡ್ತಾನೆ. ಒಂದೊಮ್ಮೆ ಇಲ್ಲಿ ಯಾವುದೇ ಪಾಶ ಇಲ್ಲದೆ ಇದ್ರೆ ಆರಾಮಾಗಿ ಮೇಲಕ್ಕೆ ಹೋಗ್ಬೋದು. ಅದಿಲ್ಲದಿದ್ರೇನೆ ಮಧ್ಯದಲ್ಲಿ ಸಿಕ್ಕಿ ಸಾಯುವಾಗ ಅತ್ಯಂತ ವೇದನೆಯನ್ನು ಅನುಭವಿಸುವುದು ಒಬ್ಬ ವ್ಯಕ್ತಿ. ಆ ಸ್ನೇಹ ಪಾಶವನ್ನ ಕಳೆದಾಕು ಅಂತ ಹೇಳಿದ್ರು. ಕೃಷ್ಣನಕ್ಕ
ಹೊರಟ. ಆದರೆ ಧರ್ಮರಾಜ ಪ್ರಾರ್ಥನೆ ಮಾಡಿದ, ಇನ್ನೂ ಇರಬೇಕು ನೀನು ಅಂತ. ಅದಕ್ಕಾಗಿ ತಾನು ಮತ್ತೆ ಸ್ವಲ್ಪ ಕಾಲ ಅಲ್ಲೇ ಇದ್ದ. ಆಗ ಮತ್ತೆ ಧರ್ಮರಾಜನಿಗೆ ದುಗುಡಾಗ್ಲಿಕ್ಕೆ ಶುರುವಾಯಿತು. ತುಂಬಾ ಮತ್ತೆ ಟೆನ್ಷನ್, ಏನೋ ಒಂದು ರೀತಿ ಟೆನ್ಷನ್ ಧರ್ಮರಾಜನಿಗೆ. ಕೃಷ್ಣ ಇದ್ರೂ ಕೂಡ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕೊಟ್ಟ ಅಂದ್ರೆ ನೋಡಿ, ವಾಸ್ತವಿಕವಾಗಿ ಕೃಷ್ಣ ಅಂತ ಹೇಳಿದ್ರೆ ಬರೀ ದೇವರು ಅಂತ ಮಾತ್ರ ಅಲ್ಲ, ದೊಡ್ಡ ಮನೋವೈದ್ಯ. ಇಡೀ ಮಹಾಭಾರತದಲ್ಲಿ ನಾವು ನೋಡಿದರೆ ಈ ಎಲ್ಲಾ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವವನೇ ಕೃಷ್ಣ. ಆ ರೀತಿ ದೊಡ್ಡ ಮಾನಸಿಕ ರೋಗ ದುರುವಾಯಿತು ಧರ್ಮರಾಜನಿಗೆ. ಅದಕ್ಕೆ ಯಾವ ರೀತಿ ಕೃಷ್ಣ ಚಿಕಿತ್ಸೆಯನ್ನ ಕೊಟ್ಟ, ಯಾರಿಂದ ಕೊಡಿಸಿದ, ತುಂಬಾ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ, ಗ್ರೌಂಡಿಗೆ ನಡಿ, ಮಸ್ತಾಟ ಆಡಿ ಸೀದಾ ಮನೆಗೆ ನಡಿ. ಹೊಟ್ಟೆ ತುಂಬ ಜಡಿ, ಕಣ್ ತುಂಬ ನಿದ್ದೆ ಹೊಡಿ, ಬೆಳಿಗ್ಗೆ ಬೇಗ ಬಿಡಿ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಗಮನಿಸಿರುವ ಹಾಗೆ ನಮ್ಮ ಹೊಸ ತಲೆಮಾರು ಮೊಬೈಲ್ ಫೋನು, ಇಂಟರ್ನೆಟ್ ಮುಂತಾದವುಗಳ ಭರಾಟೆಯಲ್ಲಿ ವಿಪರೀತ ತಾಳ್ಮೆಗಳನ್ನು ಎದುರಿಸುತ್ತಿದೆ. ಖಿನ್ನತೆ, ಆತಂಕ, ವಿನಾಕಾರಣ ಸಿಟ್ಟು, ದ್ವೇಷ ಮುಂತಾದ ಭಾವನೆಗಳಲ್ಲಿ ಸಿಲುಕಿ ಸಂಕಷ್ಟ ಪಡುತ್ತಿದೆ. ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸಲು ನಾವೆಲ್ಲರೂ ಸೇರಿ ಹೊಸ ದಾರಿಗಳನ್ನು ಹುಡುಕಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಮತ್ತು ಓದು ಕರ್ನಾಟಕ ಎಂಬ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕರ್ನಾಟಕ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಮೊಬೈಲ್ ಒಂದು ಅಂಟು ಜಾಡ್ಯದಾಗೆ ಕೆಲಸ ಮಾಡ್ತಾ ಇದೆ. ಮಕ್ಕಳು ಇವತ್ತು ಬೇಸಿಗೆಯನ್ನು ಅನುಭವಿಸ್ತಾ ಇಲ್ಲ, ಸಮುದಾಯದ ಜೊತೆ ಬೆರೀತಿಲ್ಲ, ಹಿರಿಯರ ಜೊತೆ ಕಿರಿಯರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಮೊಬೈಲ್ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಅವರನ್ನ ಏಕೀಕೇಂದ್ರೀಕರಿಸವಾಗಿ ನಿಲ್ಲಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ತಾಲೂಕು ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ವ್ಯಾಪ್ತಿಯ 15 ಶಾಲೆಗಳಲ್ಲಿ ಇಡೀ ರಾಜ್ಯವೇ ಮೆಚ್ಚುವ ಹಾಗೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಕಾರ್ಯಕ್ರಮವನ್ನು ನಮ್ಮೆಲ್ಲ ಗುರುಗಳ, ಗುರುಮಾತೆಯರ, ಪೋಷಕರ, ಸಮುದಾಯದ ಎಲ್ಲ ನಮ್ಮ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ.